ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇವಾಗಿನ ಕ್ಲಾಸ್ ಒಳಗಡೆ ನಂಬರ್ ಆಫ್ ಟ್ರಯಾಂಗಲ್ಸ್. ಸೊ ಒಂದು ಆಕೃತಿಯನ್ನ ಕೊಟ್ಟಾಗ ಅದರಲ್ಲಿ ಟ್ರಯಾಂಗಲ್ಸ್ ಗಳು ಎಷ್ಟಿದಾವ ಅನ್ನೋದನ್ನ ನಾವು ಈಸಿಯಾಗಿ ಕಂಡುಹಿಡಿಯೋಣ. ಸಿಂಪಲ್ ಆಗಿರೋ ಟ್ರಿಕ್, ಎಲ್ಲದಕ್ಕೂ ಸೇಮ್ ಆಗಿರುತ್ತೆ. ಎಲ್ರಿಗೂ ಶೇರ್ ಮಾಡ್ರಿ. ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. PC ಎಕ್ಸಾಮ್ಸ್ ಗಳಲ್ಲಿ, PSI ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಬೆಸ್ಟ್ ಟಾಪಿಕ್ ಇದು. ನೋಡ್ರಿ, ಇವಾಗ ಈ ತರ ಒಂದ್ ಕ್ವಶನ್ ಐತೆ. ಇವಾಗ ಟ್ರಯಾಂಗಲ್ ಎಷ್ಟೈತೆ ಅಂತಂದ್ ಹೇಳಿದ್ರೆ ಸರ್ ನಾವು ಈಸಿಯಾಗಿ ಹೇಳ್ತೀವಿ, ನೋಡಿದ ತಕ್ಷಣ ಒಂದ್ ಐತೆ ಅಂತಂದ್ ಹೇಳಿ. ಬಟ್ ಅದ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ ಇದನ್ನ ನೋಡ್ರಿ, ಈ ಟ್ರಯಾಂಗಲ್ ನ ನೋಡಿದಾಗ ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಟ್ರಯಾಂಗಲ್ಸ್ ಗಳು ಅಂತಂದ್ ಹೇಳಿ. ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ, ಈ ತರ ಒಂದು ಈಗ ನಂಬರಿಂಗ್ ಹಾಕೊಡ್ರಿ, ಇಲ್ಲಿ ಒಂದ್ ಅಂತಂದ್ ಹೇಳಿ, ಇಲ್ಲಿ ಎರಡ್ ಅಂತಂದ್ ಹೇಳಿ. ಸೊ ಅವಾಗ ಏನ್ ಮಾಡ್ಕೊಡ್ರಿ ಅಂತಂದ್ ಹೇಳಿದ್ರೆ, ಎರಡನ್ನ ಕೂಡಿಸ್ಬಿಡ್ರಿ. 1+2 ಅಂತಂದ್ ಹೇಳಿದ್ರೆ 3 ಆಗತ್ತೆ. ಟೋಟಲ್ ಆಗಿ ಇಲ್ಲಿ ಇದ್ರಲ್ಲಿ ಈ ಆಕೃತಿ ಒಳಗಡೆ 3 ಟ್ರಯಾಂಗಲ್ಸ್ ಗಳು ಬರ್ತಾವ. ಜಸ್ಟ್ ನಂಬರಿಂಗ್ ಹಾಕಿ ಪ್ಲಸ್ ಮಾಡ್ಕೊಂಡ್ವಿ. ಸೇಮ್ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನ ತಗೊಳ್ರಿ. ಇದನ್ನ ತಗೊಂಡಾಗ ಇಲ್ಲಿ ಎಷ್ಟಾಗತ್ತ ನೋಡ್ರಿ, ನಂಬರಿಂಗ್ ಹಾಕೋಬೇಕು. ಇದನ್ನ 1 ಅಂತ ನಂಬರ್ ಹಾಕೊಡ್ರಿ, ಇದನ್ನ 2 ಅಂತ ನಂಬರ್ ಹಾಕೊಡ್ರಿ, ಇದನ್ನ 3 ಅಂತ ನಂಬರ್ ಹಾಕೊಡ್ರಿ. ಸೊ ಇಲ್ಲಿ ಬೇಸ್ ಗಳನ್ನ ನಾವು ನೋಡ್ಕೊಂಡು 1 2 3 ಅಂತಂದ ಹೇಳಿ ನಂಬರ್ ಹಾಕೊಂಡ್ವಿ. ಈಗ ಅವುಗಳನ್ನ ಕೂಡಿಸ್ರಿ. 1+2+3 ಎಷ್ಟಾಗತ್ತ? 1 2 3 3 3 6. ಟೋಟಲ್ ಆಗಿ ಎಷ್ಟಾಗ್ತಾವ ಅಂತಂದ್ರೆ 6 ಟ್ರಯಾಂಗಲ್ ಆಗ್ತಾವ. ಈಗ ನೋಡ್ರಿ ಸರ್, ಈಗ ಟೋಟಲ್ ಆಗಿ 3 ಅದಾವಲ್ರಿ. ಈಗ ಇವ್ನ ಕನ್ಸಿಡರ್ ಮಾಡ್ರಿ. ಇವ್ನ ಕನ್ಸಿಡರ್ ಮಾಡಿ ಏನಂತಂದ ಹೇಳಿದ್ರೆ 1 ಆಗತ್ತ. ಸೊ ಟೋಟಲ್ ಆಗಿ 4 ಆದ್ವು. ಅದಾದ ನಂತರ ಇದನ್ನ ಕನ್ಸಿಡರ್ ಮಾಡ್ರಿ. ಈ ಕಡೆದಷ್ಟ ಇದನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗತ್ತ? ಟೋಟಲ್ ಆಗಿ ಇನ್ನೊಂದ್ ಸೇರುತ್ತ 5 ಆಗತ್ತ. ಟೋಟಲ್ ಆಗಿ ಹೋಲ್ ಒಂದು 6 ಆಗತ್ತ. ಅಂದ್ರ ಟೋಟಲ್ ಆಗಿ ಎಷ್ಟು ಟ್ರಯಾಂಗಲ್ಸ್ ಗಳು ಬರ್ತಾವ? ಈ ಆಕೃತಿ ಒಳಗಡೆ 6 ಟ್ರಯಾಂಗಲ್ಸ್ ಬರ್ತಾವ. ಈ ರೀತಿಯಾಗಿ ನಂಬರಿಂಗ್ ಬರೆದು ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ನೋಡ್ರಿ. ಈ ತರ ಕ್ವಶನ್ಸ್ ಗಳು ಬಂತ್ ನೋಡ್ರಿ. ಇವಾಗ ಹೆಂಗ್ ಮಾಡಿದ್ರಿ ಸರ್? ಇಲ್ಲಿಯೂ ಕೂಡ ಸೇಮ್ ರೀ. ನಂಬರಿಂಗ್ ಹಾಕ್ರ ನೋಡೋಣ ಹೆಂಗ್ ಆಗ್ತರಿ. ಇಲ್ಲಿ 1 ರೀ, ಇಲ್ಲಿ 2 ರೀ, ಇಲ್ಲಿ 3, ಇಲ್ಲಿ 4, ಇಲ್ಲಿ 5. ಟೋಟಲ್ ಆಗಿ ಎಷ್ಟದಾವ ಅಂತಂದ್ ಹೇಳಿದ್ರ 5 ಅದಾವ. ಕೂಡ್ಸ್ರ ನೋಡೋಣ. 1+2+3+4+5 ಎಷ್ಟಾದ್ವು? 5 4 9, ಇದೊಂದು 10. ಸೊ ಟೋಟಲ್ ಆಗಿ ಎಷ್ಟು ಅಂತಂದ್ರೆ 15 ಆಗತ್ತೆ. ಟೋಟಲ್ ಟ್ರಯಾಂಗಲ್ಸ್ ಗಳು ಎಷ್ಟಾದ್ವು? ಕೆಳಗಡೆ ಈ ಬೇಸ್ ಅನ್ನ ತಗೊಂಡಾಗ 15 ಟ್ರಯಾಂಗಲ್ಸ್ ಅದು. ಎಸ್, ಇಲ್ಲಿಗೆ ಮುಗಿಲಿಲ್ಲ. ಇನ್ನು ಇಲ್ಲೊಂದು ಬೇಸ್ ಕಾಣಿಸೈತ್ ನೋಡ್ರಿ. ಇಲ್ಲಿ ಒಂದ್ ಕೂಡ ಏನಂತಂದ್ರೆ ಬೇಸ್ ಕಾಣಿಸೈತೆ. ಇದಕ್ಕೆ ಸಪರೇಟ್ ಆಗಿ ಬೇಸ್ ನಂಬರ್ ಹಾಕ್ಬೇಕು. ನಂಬರ್ ಹಾಕ್ರಿ. ಇಲ್ಲಿ 1 ಅನ್ನ ಹಾಕ್ರಿ. ಅಂದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಎಕ್ಸ್ಟ್ರಾ ಬಂತು. ಸೊ ಟೋಟಲ್ ಆಗಿ ಎಷ್ಟದಾವು? 15 ಆಯ್ತು. ಈಗ ಮತ್ತೊಂದು ಟ್ರಯಾಂಗಲ್ ಎಕ್ಸ್ಟ್ರಾ ಬಂತು. ಟೋಟಲ್ ಎಷ್ಟಾದ್ವು? 16 ಟ್ರಯಾಂಗಲ್ಸ್ ಆದ್ವು. ಓಕೆ ಸರ್, ಇಲ್ಲಿ ನೋಡ್ರಿ, ಮತ್ ನೋಡಿದ್ರೆ ಸರ್ ಇಲ್ಲೊಂದ್ ಮತ್ ಬೇಸ್ ಬಂದೈತ್ರಿ. ಈ ಬೇಸಿಗೆ ನಾವು ಸಪರೇಟ್ ಆಗಿ ಏನಂತಂದ್ ಹೇಳಿದ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಂಬರಿಂಗ್ ಹಾಕ್ರಿ. 1 ಇಲ್ಲಿ 2 ಅಂದ್ರೆ ಇವ್ನ ಎರಡನ್ನು ಕೂಡಿಸ್ರೆ ಎಷ್ಟಾಗತ್ತ? 1+2+3 ಆದ್ವು. ಟೋಟಲ್ ಆಗಿ ಏನಂತಂದ್ರೆ 3 ಟ್ರಯಾಂಗಲ್ಸ್. ಅಂದ್ರೆ ಎಷ್ಟು ಬರ್ತಾವ? 19 ಟ್ರಯಾಂಗಲ್ಸ್ ಗಳು ಬರ್ತಾವ ಈ ಆಕೃತಿ ಒಳಗೆ. ಈ ರೀತಿಯಾಗಿ ನಂಬರಿಂಗ್ ಅನ್ನ ಹಾಕಿ ನಾವು ಎಷ್ಟು ಟ್ರಯಾಂಗಲ್ಸ್ ಗಳಿದಾವ ಅಂತಂದ್ ಹೇಳಿ ಕಂಡು ಹಿಡಿಬೇಕು. ಕ್ಲಿಯರ್? ಸೊ ಎಲ್ರಿಗೂ ಇಷ್ಟ ಆಗಿತ್ತು ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಹಂಗೆ ಎಲ್ಲ ಕಡೆ ಶೇರ್ ಮಾಡ್ರಿ, ಎಲ್ಲ ಗ್ರೂಪ್ಸ್ ಗಳಿಗೆ ಶೇರ್ ಮಾಡ್ರಿ. ಎಸ್, ಅದೇ ತರ ನೆಕ್ಸ್ಟ್ ಟೈಪ್ ನೋಡೋಣ. ಇವಾಗ ನೆಕ್ಸ್ಟ್ ಟೈಪ್ ಏನ್ ಬರುತ್ತ ನೋಡ್ರಿ. ಇದ್ರೊಳಗಡೆ ನಂಬರ್ ಆಫ್ ಟ್ರಯಾಂಗಲ್ಸ್ ಗಳು ಎಷ್ಟದಾವ. ಇಲ್ಲಿ ಕೂಡ ಏನಂತಂದ್ರೆ ಹೇಳಿದ್ರೆ ಸೇಮ್. ಈ ಸ್ಕ್ವೇರ್ ಒಳಗಡೆ ನಂಬರಿಂಗ್ ಹಂಗ ಹೋಗ್ಬೇಕಂದ್ರೆ ಈಗ ನೋಡ್ರಿ, ಇದು 1 ಅಂತ ಹಾಕೊಂಡೆ, ಇದು 2 ಅಂತಂದ್ ಹಾಕೊಂಡೆ, ಇದು 3, ಇದು 4. ಎಲ್ಲಿಗೆ ಸ್ಟಾಪ್ ಆಗೈತೆ? 4 ಸ್ಟಾಪ್ ಆಗೈತೆ. ಇಲ್ಲಿ ತಗೊಂಬರಿ 4 ಅಂತ ಬರ್ಕೊಡ್ರಿ. ಇಂಟು 2 ಅಂತಂದ್ ಹೇಳಿ ಮಾಡ್ಕೊಡ್ರಿ. ಟೋಟಲ್ ಆಗಿ ಎಷ್ಟು ಟ್ರಯಾಂಗಲ್ಸ್ ಗಳು ಬರ್ತಾವ ಇದ್ರೊಳಗಡೆ? 8 ಟ್ರಯಾಂಗಲ್ಸ್ ಗಳು ಬರ್ತಾವ. 4 ಇಂಟು 2 ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 8 ಟ್ರಯಾಂಗಲ್ಸ್ ಗಳು. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡೈಗೋನಲ್ಸ್ ಅಂತ ಕರಿತೀವಿ ಕನ್ನಡದಾಗ, ಅಥವಾ ವಿಕರ್ಣ ಅಂತಂದ್ ಹೇಳಿ ಕರಿತೀವಿ ಕನ್ನಡದಾಗ. ಏನಂತಂದ್ ಹೇಳಿದ್ರೆ ವಿಕರ್ಣ ಅಂತಂದ್ ಹೇಳಿ. ಡೈಗೋನಲ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ 2 ಡೈಗೋನಲ್ಸ್ ಗಳಿದಾವ. ಇಂಟು 2 ಮಾಡ್ಕೊಂಡೇವು. ಕ್ಲಿಯರ್? ಅದಾದ ನಂತರ ಸೇಮ್ ಇದೇ ರೀತಿಯಾಗಿ ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಟಫ್ ಆಗಿರೋದು ನೋಡೋಣ. ಈಗ ಇದನ್ನ ತಗೊಂಡಾಗ ಸರ್ ಇದನ್ನ ಹೆಂಗ್ ಮಾಡೋದ್ರಿ? ಸೇಮ್ ಅದೇ ತರ ನಂಬರಿಂಗ್ ಹಾಕೊಡ್ರಿ. 1 2 3 4 5 6 7 8. ಟೋಟಲ್ ಆಗಿ 8 ಅಂತಂದ್ ಹೇಳಿ ಬಂದ್ವು. ಟೋಟಲ್ ನಂಬರಿಂಗ್ ಹಾಕೊಂಡ್ರಿ. ಸೊ 8 ಆದ ನಂತರ ಇದನ್ನ ಏನ್ ಮಾಡ್ಬೇಕು? 8 ಇಂಟು 2 ಮಾಡ್ಕೋಬೇಕು. ಟೋಟಲ್ ಆಗಿ ಎಷ್ಟು ಬರ್ತಾವ? 16 ಟ್ರಯಾಂಗಲ್ಸ್ ಗಳು ಇದರಲ್ಲಿ ಬರ್ತಾವ. ಟೋಟಲ್ ಆಗಿ ಎಷ್ಟು ಟ್ರಯಾಂಗಲ್ಸ್ ಗಳಿದಾವ? 16. ಸೊ ಟೋಟಲ್ ಎಷ್ಟು ನಂಬರಿಂಗ್ ಅದು? 8 ಅದು ಇಂಟು 2 ಅಂತಂದ್ ಹೇಳಿ ಮಾಡ್ಕೊಂಡು. ಸರ್ ಇದು ಬೇಸಿಕ್ ಆಯ್ತ್ರಿ. ಇನ್ನು ಇದಕ್ಕಿಂತ ಟಫ್ ಆಗಿರೋದು ಇದನ್ನ ಚೆಕ್ ಮಾಡೋಣ. ಇವಾಗ ಇದನ್ನ ಏನ್ ಮಾಡೋಣ ಅಂತಂದ್ ಹೇಳಿದ್ರ, ಇದಕ್ಕೂ ಕೂಡ ಸೇಮ್ ಅದೇ ತರ ನಂಬರಿಂಗ್ ಹಾಕೊಡ್ರಿ. ಫಸ್ಟ್ ಔಟ್ ಸೈಡ್ ಹಾಕೊಡ್ರಿ. 1 2 3 4 5 6 7 8. ಟೋಟಲ್ ಆಗಿ 8 ಅದು. ಸೊ ಇಲ್ಲಿ ಸ್ಟಾಪ್ ಆಯ್ತು. 8 ಇಂಟು 2 ಎಷ್ಟಾಯ್ತು? ಟೋಟಲ್ ಆಗಿ 16 ಆದ್ವು. 16 ಟ್ರಯಾಂಗಲ್ಸ್ ಗಳು ಬರ್ತಾವ. ಅದಾದ ನಂತರ ಇನ್ನು ಒಳಗಡೆ ನಂಬರ್ ಹಾಕೋಬೇಕಲ್ಲ. ಇಲ್ಲಿ ನೋಡ್ರಿ, 1 2 3
4 5 6 7 8 ಟೋಟಲ್ ಆಗಿ ಎಷ್ಟು ಅದಾವ 8 ಇದಾವ. ಒಳಗಡೆನು ಕೂಡ ಸ್ಕ್ವೇರ್ ಒಳಗಡೆ 8 ಇಂಟು 2 ಅಂತಂದ ಹೇಳಿದ್ರೆ 16. ಟೋಟಲ್ ಆಗಿ ಎಷ್ಟಾಗ್ತಾವ ಅಂತಂದ ಹೇಳಿದ್ರೆ 32 ಟ್ರಯಾಂಗಲ್ ಗಳು ಇದ್ರಲ್ಲಿ ಬರ್ತಾವ. ಕ್ಲಿಯರ್ ಆಯ್ತಾ? ಈ ರೀತಿಯಾಗಿ ನಂಬರಿಂಗ್ ಹಾಕೋಬೇಕು ಈಸಿಯಾಗಿ. ಎಸ್, ನೆಕ್ಸ್ಟ್ ಪ್ರಕಾರದ್ ನೋಡ್ರಿ, ಇಲ್ಲಿ ಯಾವ ತರ ಬರ್ತಾವ ಅಂತಂದ ಹೇಳಿದ್ರೆ ಟ್ರಯಾಂಗಲ್ಸ್ ಗಳು ಈ ರೀತಿಯಾಗಿ ಐತೆ. ಇದು ಒಂದ್ ಐತೆ, ಇಲ್ಲಿ 2 ಆಯ್ತು, ಇದು 3 ಟ್ರಯಾಂಗಲ್ಸ್, ಇದು 4, ಆಮೇಲೆ ಹೊರಗಡೆದೊಂದು. ಟೋಟಲ್ ಆಗಿ ಎಷ್ಟು ಬರ್ತಾವ ಅಂತಂದ ಹೇಳಿದ್ರೆ 4 + 1 5 ಟ್ರಯಾಂಗಲ್ಸ್ ಗಳು ಬರ್ತಾವ. ಎಸ್, ಕ್ಲಿಯರ್? ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ನಾವು ನೋಡಿದ ತಕ್ಷಣ. ಇಲ್ಲ ಅಂತಂದ ಹೇಳಿದ್ರೆ ಈ ತರ ಸ್ಟ್ರಕ್ಚರ್ ಬಂದಾಗ ಇಲ್ಲಿ ಒಳಗಡೆ ಒಂದು ಟ್ರಯಾಂಗಲ್ ಐತಲ್ಲ, ಈ ಟ್ರಯಾಂಗಲ್ ನ ತಗೊಂಡ್ ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಈ ಟ್ರಯಾಂಗಲ್ ಜಸ್ಟ್ ಒಂದ್ ಕಟ್ ಹೊಡಿರಿ. ಟೋಟಲ್ ಆಗಿ ಇಲ್ಲಿ ಎಷ್ಟು ಬರ್ತಾವ ಅಂತಂದ ಹೇಳಿದ್ರೆ 4 ಬರ್ತಾವ ಅಂತ ಅನ್ಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಇದಕ್ ಇಷ್ಟಕ್ಕೆ 4 ಬರ್ತಾವ. ಒಂದ್ ಕಟ್ ಹೊಡ್ಕೊಂಡ್ರ ಇದ್ 4 ಅಂತ ಬರ್ಕೊಡ್ರಿ. ಹೊರಗಡೆ ಒಂದ್ 5 ಟ್ರಯಾಂಗಲ್ ಆಯ್ತು. ಸೇಮ್ ಇದನ್ನ ಟ್ರಿಕ್ ಯೂಸ್ ಮಾಡ್ಕೊಂಡ್ ನಾವು ನೆಕ್ಸ್ಟ್ ನೋಡೋಣ, ಅವಾಗ ನಿಮ್ಗೆ ಈಸಿ ಆಗತ್ತ. ಸೊ ಈ ತರ ಐತೆ. ಸೊ ಇಲ್ಲಿ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ನೋಡ್ರಿ, ಈ ತರ ಟ್ರಯಾಂಗಲ್ ಬಂದಾಗ ಇಲ್ಲಿ ಒಳಗಡೆದ್ ಒಂದ್ ಮಾತ್ರ ತಗೊಳ್ರಿ. ಇನ್ನು ಒಳಗಡೆದ್ ಒಂದ್ ತಗೊಂಡಾಗ ಈ ರೀತಿಯಾಗಿ ಐತಲ್ಲ, ಇದಕ್ಕೊಂದು ಕಟ್ ಮಾಡ್ರಿ. ಈ ತರ ಕಟ್ ಮಾಡಿದ ತಕ್ಷಣ ಏನ್ ಬರುತ್ತ? 4 ಬರ್ತಾವ. ಈ ಟ್ರಯಾಂಗಲ್ ನಾವು ಚೂಸ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಬರ್ತಾವ? 4 ಟ್ರಯಾಂಗಲ್ ಗಳು ಬರ್ತಾವ. ಆಮೇಲೆ ಅದ್ರ ಒಳಗಡೆ ಇನ್ನೊಂದ್ ಟ್ರಯಾಂಗಲ್ ಬರುತ್ತೆ ನೋಡ್ರಿ, ಈ ರೀತಿಯಾಗಿ ಇನ್ನೊಂದ್ ಟ್ರಯಾಂಗಲ್ ಬರುತ್ತೆ. ಅದನ್ನು ಕಟ್ ಮಾಡ್ರಿ. ಕಟ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಅದಕ್ಕೆ ಎಷ್ಟು ಬರ್ತಾವ? 4 ಟ್ರಯಾಂಗಲ್ ಗಳು ಬರ್ತಾವ. ಟೋಟಲ್ ಆಗಿ ಹೊರಗಡೆದೊಂದು ಎಷ್ಟು ಬಂದು ಟೋಟಲ್ ಆಗಿ ಎಷ್ಟು ಅದನ್ನು 4 4 8, ಅದಾದ ನಂತರ 9. ಟೋಟಲ್ ಆಗಿ 9 ಟ್ರಯಾಂಗಲ್ಸ್ ಗಳು ಇದ್ರಲ್ಲಿ ಬರ್ತಾವ. ನಾವು ಜಸ್ಟ್ ಏನಂತಂದ ಹೇಳಿದ್ರೆ ಈ ಒಳಗಡೆ ಒಂದ್ ಕಟ್ ಮಾಡ್ಕೊಂಡು 4 ಅಂತ ಬರ್ಕೊಂಡ್ವಿ, ಈ ಕಡೆದ ಏನಂತಂದ್ರೆ ಕಟ್ ಮಾಡ್ಕೊಂಡು 4 ಅಂತ ಬರ್ಕೊಂಡ್ವಿ. ಅಂದ್ರೆ 4 ಟ್ರಯಾಂಗಲ್ ಗಳು ಬರ್ತಾವ. ಸೊ ಹೊರಗಡೆದೊಂದ್ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 9 ಟ್ರಯಾಂಗಲ್ಸ್ ಅದು ಇಲ್ಲಿ. ಎಸ್, ಸೇಮ್ ಅದೇ ತರ ಇನ್ನೊಂದ್ ಕ್ವಶನ್ ನೋಡೋಣ. ಇದನ್ನ ನೋಡ್ರಿ, ಇವಾಗ ಇಲ್ಲಿ ಚೆಕ್ ಮಾಡಿದಾಗ ಎಷ್ಟು ಟ್ರಯಾಂಗಲ್ಸ್ ಗಳು ಬರ್ತಾವ ಇದ್ರಲ್ಲಿ. ಸೇಮ್ ಅದೇ ತರ ಒಳಗಡೆ ಒಂದು ಟ್ರಯಾಂಗಲ್ ಐತೆ ನೋಡ್ರಿ, ಈ ತರ ಒಂದು ಟ್ರಯಾಂಗಲ್ ಐತೆ. ಈ ಟ್ರಯಾಂಗಲ್ ನಾನು ಕಟ್ ಮಾಡ್ಕೊಂತೀನಿ, ಜಸ್ಟ್ ಒಂದೊಂದ್ ಲೈನ್ ಹೇಳ್ಕೊಂತೀನಿ ನನಗ್ ಗೊತ್ತಿರೋ ತರ. ಸೊ ಈ ತರ ನಾವು ಈ ತರ ಟ್ರಯಾಂಗಲ್ ಒಳಗಡೆ ಟೋಟಲ್ ಆಗಿ ಎಷ್ಟು ಬರ್ತಾವ? 4 ಬರ್ತಾವ ಅಂತಂದೇಳಿ. ಓಕೆ, ನೆಕ್ಸ್ಟ್ ಈ ಟ್ರಯಾಂಗಲ್ ಒಳಗಡೆ ಮತ್ತೊಂದು ಟ್ರಯಾಂಗಲ್ ಐತೆ ನೋಡ್ರಿ, ಇದನ್ನ. ಸೊ ಇದಕ್ಕೊಂದು ಕಟ್ ಮಾಡ್ಕೊಡ್ರಿ. ಟೋಟಲ್ ಆಗಿ ಎಷ್ಟು ಬಂದು ಟೋಟಲ್ ಆಗಿ ಇಲ್ಲಿ 4 ಬರ್ತಾವ. ಇದ್ರೊಳಗಡೆ ಮತ್ತೆ ಇನ್ನೊಂದು ಟ್ರಯಾಂಗಲ್ ಐತೆ, ಈ ಟ್ರಯಾಂಗಲ್ ನ ಕಟ್ ಮಾಡ್ಕೊಡ್ರಿ. ಎಷ್ಟು ಬರ್ತಾವ? ಟೋಟಲ್ ಆಗಿ 4. ಆಮೇಲೆ ಔಟ್ ಸೈಡ್ ಏನಂತಂದ ಹೇಳಿದ್ರೆ 1. ಹೊರಗಡೆದು ಒಂದು ಟ್ರಯಾಂಗಲ್ ಟೋಟಲ್ ಎಷ್ಟದು? 4 1 4, 4 2 8, 8 4 12, ಟೋಟಲ್ 13 ಟ್ರಯಾಂಗಲ್ಸ್ ಗಳು ಇದ್ರಲ್ಲಿ ಬರ್ತಾವ. ಎಷ್ಟದು? ಟೋಟಲ್ ಆಗಿ 13 ಟ್ರಯಾಂಗಲ್ಸ್. ಎಸ್, ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಸೇಮ್ ಅದೇ ತರ ಐತೆ, ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಇವಾಗ ಈ ಟ್ರಯಾಂಗಲ್ ನೋಡ್ರಿ, ಒಳಗಡೆ ಒಂದು ಟ್ರಯಾಂಗಲ್ ಐತೆ. ಸೊ ಇದನ್ನ ಕಟ್ ಮಾಡ್ಕೊಂಡ್ರೆ ಟೋಟಲ್ ಆಗಿ ಎಷ್ಟು ಬರ್ತಾವ ಅಂತಂದ್ರೆ 4 ಟ್ರಯಾಂಗಲ್ಸ್ ಗಳು ಬರ್ತಾವ. ಕರೆಕ್ಟ್? ಅದಾದ ನಂತರ ಇನ್ನು ಒಳಗಡೆ ಇನ್ನೊಂದು ಟ್ರಯಾಂಗಲ್ ಐತೆ. ಸೊ ಅದಕ್ಕೆ ಎಷ್ಟು ಬರ್ತಾವ ಅಂತಂದ್ರೆ ಟೋಟಲ್ ಆಗಿ 4 ಟ್ರಯಾಂಗಲ್ ಗಳು ಬರ್ತಾವ. ಎಸ್, ಅದಾದ ನಂತರ ಹೊರಗಡೆ ಒಂದೈತೆ, ಅದನ್ನ ಟೋಟಲ್ ಆಗಿ ಸೇರಿಸ್ಕೊಂಡ್ವಿ. ಎಷ್ಟಾದ್ವು ಅಂತಂದ್ರೆ ಟೋಟಲ್ ಆಗಿ 9 ಬಂದ್ವು ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಸರ್ ಇಲ್ಲಿ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗೈತೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ಏನಂತಂದ್ರೆ ಒಂದ್ ಲೈನ್ ಬಂದು ಇಲ್ಲಿ 2 ಟ್ರಯಾಂಗಲ್ಸ್ ಗಳು ಬಂದಿದಾವ. ಸೇಮ್ ಅದೇ ತರ ಬಂದೈತಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2 ಟ್ರಯಾಂಗಲ್ಸ್ ಗಳು ಬಂದಿದಾವ. ಎಕ್ಸ್ಟ್ರಾ ಇಲ್ಲಿ 2 ಟ್ರಯಾಂಗಲ್ಸ್ ಗಳು ಬಂದಿದಾವ. ಅದಾದ ನಂತರ ಇಲ್ಲಿ 2 ಟ್ರಯಾಂಗಲ್ಸ್ ಗಳು ಬಂದಿದಾವ. ಟೋಟಲ್ ಆಗಿ ಎಷ್ಟು ಟ್ರಯಾಂಗಲ್ ಗಳು ಬಂದ್ವು ಇಲ್ಲಿ? ಟೋಟಲ್ ಆಗಿ 6 ಬಂದ್ವು. ಟೋಟಲ್ ಆಗಿ ಎಷ್ಟಾಗತ್ತೆ ಅಂತಂದ್ರೆ 15 ಟ್ರಯಾಂಗಲ್ಸ್ ಗಳು ಬಂದ್ವು. ಸರ್ ಇವಾಗ ನಾವು ಲಾಸ್ಟ್ ಒಂದ್ ಹೇಳಿದ್ವಲ್ರಿ ಸರ್, ಬೇಸ್ ಅನ್ನ ತಗೊಂಡು ಈ ತರ ಏನಂತಂದ್ರೆ ಬೇಸ್ ನ ತಗೊಂಡು ನಾವು ಇದಕ್ 1 2 ನಂಬರ್ ಹಾಕಿದ್ರೆ ಇವ್ನ 2 ಕೂಡ್ಸಿದ್ರೆ 3 ಅಂತಂದ್ ಬರ್ಬೇಕಿತ್ತಲ್ರಿ ಅಂತಂದೇಳಿ. ಕರೆಕ್ಟಾ? ಬಟ್ ಆದ್ರೆ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ನಾನು ಇವು ಟ್ರಯಾಂಗಲ್ ನ ತಗೊಂಡೇ ಬಿಟ್ಟಿರ್ತಾನಲ್ಲ, 4 ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಟ್ರಯಾಂಗಲ್ ಆಲ್ರೆಡಿ ಕನ್ಸಿಡರ್ ಆಗಿರುತ್ತೆ. ಈಗ ನೋಡ್ರಿ, ನಾನು ಈಗ ಹೊರಗಡೆ ಒಂದ್ ತಗೊಂಡೆ ಅಂತಂದ್ರೆ 4 ಬರ್ಕೊಂಡೆ ಅಂತಂದ್ರೆ ಇದು ಒಂದ್ ಟ್ರಯಾಂಗಲ್, ಇದು ಒಂದ್ ಟ್ರಯಾಂಗಲ್, ಆಮೇಲೆ ಇದು ಒಂದ್ ಟ್ರಯಾಂಗಲ್. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 3. ಅದಾದ ನಂತರ ಒಳಗಡೆದೊಂದು. ಟೋಟಲ್ ಆಗಿ 4 ಟ್ರಯಾಂಗಲ್ ಅಂತಂದ್ ಹೇಳಿ ಬರ್ಕೊಂಡೇ ಇರ್ತಾನಲ್ಲ. ಸೊ ಹೊಳ್ಳಿ ಮತ್ತೆ ರಿಪೀಟ್ ಅದಕ್ಕೆ ಈ ತರ ಮತ್ತೆ ರಿಪೀಟ್ ಮಾಡ್ಕೊಳಂಗಿಲ್ಲ ಅದನ್ನ. ಸೊ ಅದಕ್ಕೋಸ್ಕರ 1 2 ಅಂತಂದೇಳಿ ಅಷ್ಟ ತಗೊಂಡಿದ್ದು. ಸೊ ಇದೇನಂತಂದ್ರೆ ಈ ರೀತಿಯಾಗಿರೋ ಬರುವಂತಹ ಟ್ರಯಾಂಗಲ್ಸ್ ಗಳಿಗೆ ನಾವು ಕ್ಯಾಲ್ಕುಲೇಷನ್ ಮಾಡೋದು. ನೋಡ್ರಿ, ಈ ತರ ಸ್ಟ್ರಕ್ಚರ್ ಬಂದಾಗ ನಾವು ಟ್ರಯಾಂಗಲ್ಸ್ ಗಳನ್ನ ಯಾವ ರೀತಿ ಕಂಡು ಹಿಡ್ಕೋಬೇಕಂತಂದೇಳಿ ಇಲ್ಲಿ ನಂಬರಿಂಗ್ ಹಾಕೊಡ್ರಿ ಪ್ರಾಪರ್ ಆಗಿ. ಈ ತರ ಬಂದಾಗ 1 ಕೆಳಗಡೆ ಬೇಸ್ ಹಿಡ್ಕೊಂಡು 1 2, ಇಲ್ಲಿ ಟೋಟಲ್ ಆಗಿ ಏನಂತಂದ್ರೆ 3 ಬೇಸ್ ಗಳಿದಾವ. ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ ಅಂತಂದ್ರೆ ಈ ರೀತಿಯಾಗಿ 3 ಅಂತಂದ್ ಹೇಳಿ 3 ಬೇಸ್ ಗಳನ್ನ 3 ಲೈನ್ ಗಳಲ್ಲಿ ಬರ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಇಷ್ಟು ಬರ್ಕೊಂಡ್ ನಂತರ ನೆಕ್ಸ್ಟ್ ಇದು ಒಂದನ್ನ ಪ್ರಾಪರ್ ಆಗಿ ಇಲ್ಲಿ 1 ಅಂತಂದ್ ಹೇಳಿ ಬರ್ಕೊಡ್ರಿ. ನೆಕ್ಸ್ಟ್ ಈ ಒಂದನ್ನ ಏನ್ ಮಾಡ್ರಿ ಅಂತಂದ್ರೆ ಇದಕ್ ಕೂಡಿಸ್ಕೊಡ್ರಿ. ಟೋಟಲ್ ಆಗಿ ಎಷ್ಟು ಬಂತ ಇಲ್ಲಿ? 3 ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಈ 3ಅನ್ನ ನೆಕ್ಸ್ಟ್ ಇದು ಕೂಡಿಸ್ಕೊಡ್ರಿ. ಎಷ್ಟು ಬರುತ್ತೆ? ಟೋಟಲ್ ಆಗಿ 6 ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಈ 3ನು ಏನಂತಂದ್ ಹೇಳಿದ್ರೆ ನಾವು ಕೂಡ್ಸ್ಕೋಬೇಕು. ಎಷ್ಟಾಗುತ್ತೆ? 6 3 9, ಟೋಟಲ್ ಆಗಿ 10. ಈ 10 ಅನ್ನೋದು ಏನಂತಂದ್ ಹೇಳಿದ್ರೆ ಇಲ್ಲಿ ಆನ್ಸರ್ ಆಗಂಗಿಲ್ಲ.
ಇನ್ನು ಕಂಟಿನ್ಯೂಷನ್ ಮಾಡ್ಬೇಕು. ಇವಾಗ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಈ ಕೆಳಗಡೆ ಇರೋ ಒಂದ್ ಲೈನ್ ಅನ್ನ ಬಿಡ್ಬೇಕು, ಈ ನಂಬರ್ ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಈ ನಂಬರ್ ನ ತಗೋಬೇಕು, ನೆಕ್ಸ್ಟ್ ಈ ನಂಬರ್ ನ ಬಿಡ್ಬೇಕು, ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಯಾವ್ದಾದ್ರು ನಂಬರ್ ಇತ್ತು ಅಂತ ಹೇಳಿದ್ರೆ ಅದನ್ನ ತಗೋಬೇಕು, ನೆಕ್ಸ್ಟ್ ಅದ್ ಬಿಡ್ಬೇಕು. ಈ ತರ ಏನಂತ ಹೇಳಿದ್ರೆ ಸ್ಟೆಪ್ಸ್ ನ ಫಾಲೋ ಮಾಡ್ಕೋಬೇಕು. ಈಗ ಇದನ್ನ ತಗೊಳ್ರಿ, ಇದಕ್ಕೆ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಕೂಡ್ಸ್ಕೋಬೇಕು. ಟೋಟಲ್ ಆಗಿ ಎಷ್ಟಾಗತ್ತ, ಇಲ್ಲಿ 13 ಆಗತ್ತ. ಅಂದ್ರೆ ಟೋಟಲ್ ಆಗಿ 13 ಟ್ರಯಾಂಗಲ್ಸ್ ಗಳು ಈ ಆಕೃತಿಯಲ್ಲಿ ಬರ್ತಾವ. ಸೊ ಒನ್ ಟೈಮ್ ಅರ್ಥ ಆಗ್ಲಿಲ್ಲ, ಓಕೆ ಇನ್ನೊಂದ್ ಸಾಲ್ವ್ ಮಾಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಇದನ್ನ ನೋಡ್ರಿ, ಇಲ್ಲಿ ಬೇಸ್ ಗಳನ್ನ ಹಿಡ್ಕೊಂಡ್ ಎಷ್ಟದಾವ್ ನೋಡ್ರಿ ಟ್ರಯಾಂಗಲ್, 1 2 ಅದಾದ ನಂತರ 3 4 ಇದಾವ. ಬರ್ಕೊಡ್ರಿ ಇಲ್ಲಿ 1 2 3 ಅದಾದ ನಂತರ 4. ಸೊ ಇವಾಗ ಏನ್ ಮಾಡ್ಕೋಬೇಕು, ಒಂದನ್ನ ಕರೆಕ್ಟ್ ಆಗಿ ಒಂದಂತ ಬರ್ಕೊಡ್ರಿ, ಇದನ್ನ ಈ ಕಡೆ ಕೂಡಿಸ್ರಿ, ಪ್ಲಸ್ ಮಾಡ್ರಿ, ಎಷ್ಟಾಗತ್ತ 3 ಆಯ್ತು. ಇದನ್ನ ಮತ್ತೆ ಪ್ಲಸ್ ಮಾಡ್ರಿ, ಈ ಕಡೆ ಎಷ್ಟಾಗತ್ತ 3 3 6 ಆಗತ್ತ. ಸೊ ಇಲ್ಲಿ ಮತ್ತೆ ಕೂಡ್ಸ್ರಿ, ಟೋಟಲ್ ಆಗಿ ಎಷ್ಟಾಗತ್ತ 10 ಆಗತ್ತ. ಎಲ್ಲವನ್ನ ಕೂಡ್ಸ್ಕೋಬೇಕೀಗ. 10 + 6 16, 16 3 19, 19 20 ಆಯ್ತು. ಇಲ್ಲಿಗೆ ಮುಗಿಲಿಲ್ಲ. ಈಗ ನಾವೇನ್ ಮಾಡ್ಬೇಕು, ಲಾಸ್ಟ್ ನಂಬರ್ ನ ಬಿಟ್ಬಿಡ್ಬೇಕು, ನೆಕ್ಸ್ಟ್ ನಂಬರ್ ನ ಕನ್ಸಿಡರ್ ಮಾಡ್ಬೇಕು, ನೆಕ್ಸ್ಟ್ ನಂಬರ್ ಬಿಡ್ಬೇಕು, ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡ್ಬೇಕು. ನೋಡ್ರಿ, ಪ್ಲಸ್ ಮಾಡ್ರಿ, 6 + 1 ಟೋಟಲ್ ಆಗಿ ಎಷ್ಟಾದ್ರು ಅಂತಂದ್ರೆ 27 ಆದ್ವು. ಎಸ್, ಟೋಟಲ್ ಆಗಿ ಬಂದು 27. ಸೇಮ್ ಇದೇ ತರ ಏನಂತಂದ್ ಹೇಳಿದ್ರೆ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ ಈ ತರ ಸ್ಟ್ರಕ್ಚರ್ ಗಳು ಬಂದ್ರೆ. ಎಸ್, ಇಲ್ಲಿ ನೋಡ್ರಿ, ಈ ಮೆಥಡ್ ಏನೈತಲ್ಲ, ಇವಾಗ ನಾವೇನ್ ಸಾಲ್ವ್ ಮಾಡಿದ್ವಲ್ಲ, ಈ ಮೆಥಡ್ ಪ್ರಾಪರ್ ಆಗೈತೆ. ಬೇರೆ ಯಾವ್ದಾದ್ರು ನೀವು ಮೆಥಡ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಇವಾಗ ಈಗ 4 ಬಂದು, ಈಗ 5 6 ಅಥವಾ 7 ಬಂದು ಅಂತಂದ್ ಹೇಳಿದ್ರೆ ಕೆಳಗಡೆ ಬೇಸ್ ಗಳು, ಅವಾಗ ರಾಂಗ್ ಆನ್ಸರ್ ಬರುತ್ತೆ. ಸೊ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ಮೆಥಡ್ ನ ಫಾಲೋ ಮಾಡ್ರಿ, ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ಇಲ್ಲಿ ನೋಡ್ರಿ, ಈ ಆಕೃತಿಯನ್ನ ಗಮನಿಸಿದಾಗ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ, ಎಷ್ಟು ಟ್ರಯಾಂಗಲ್ಸ್ ಗಳಿದಾವ ಅಂತಂದ್ ಹೇಳಿ. ಈಗ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇದನ್ನಷ್ಟ ಕನ್ಸಿಡರ್ ಮಾಡ್ರಿ. ಇಲ್ಲಿ ಐತಲ್ಲ, ಇದನ್ನಷ್ಟ ಕನ್ಸಿಡರ್ ಮಾಡ್ಬೇಕು. ಇನ್ ಕನ್ಸಿಡರ್ ಮಾಡಿದಾಗ ಅದನ್ನ ನಾವೇನು ಸ್ಕ್ವೇರ್ ಹೇಳ್ತೀವಲ್ಲ, ಸ್ಕ್ವೇರ್ ನಾವ್ ಹೆಂಗ್ ಕಂಡಿಡ್ತೀವಿ, ಬರಿತೀವಿ, ಈ ತರ ನಂಬರಿಂಗ್ ಕೊಡ್ತೀವಿ, 1 2 3 4 ಅಂತಂದ್ ಹೇಳಿ. 4 ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಎಷ್ಟಾಯ್ತು, 4 × 2 ಮಾಡ್ಬೇಕು. ಟೋಟಲ್ ಆಗಿ 8 ಟ್ರಯಾಂಗಲ್ಸ್ ಗಳು ಬಂದ್ವು. ಸೊ ಓಕೆ, ನಾವ್ ಇದನ್ನಷ್ಟ ಕನ್ಸಿಡರ್ ಮಾಡತ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಈ ಸೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ರಿ ಅಂತಂದ ಹೇಳಿದ್ರೆ ಇಲ್ಲೊಂದು ಎಕ್ಸ್ಟ್ರಾ ಟ್ರಯಾಂಗಲ್ ಬರೈತೆ, ಇಲ್ಲೊಂದು ಎಕ್ಸ್ಟ್ರಾ ಟ್ರಯಾಂಗಲ್ ಬರೈತೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬರ್ದ್ವಿ, 2 ಟ್ರಯಾಂಗಲ್ಸ್ ಅಂತಂದ್ ಹೇಳಿ ಬರ್ದ್ವಿ. ಬಟ್ ಅದು ಇದೇನ್ ಮಾಡಿದ್ವಿ, ನಾವು ಒಳಗಡೆಯಿಂದ ಅಷ್ಟ ನೋಡಿದ್ವಿ. ಈಗ ನಾವು ಎಂಡ್ ಪಾಯಿಂಟ್ಸ್ ನೋಡೋಣ. ಇಲ್ಲೊಂದ್ ಪಾಯಿಂಟ್ ಐತೆ, ಇಲ್ಲೊಂದ್ ಪಾಯಿಂಟ್ ಐತೆ, ಇಲ್ಲೊಂದ್ ಪಾಯಿಂಟ್ ಐತೆ. ಅದಾದ ನಂತರ ನೆಕ್ಸ್ಟ್ ಓಕೆ, ಒಳಗಡೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಡೈಗೋನಲ್ ಐತೆ. ಯಾವ ರೀತಿಯಾಗಿ ಬರುತ್ತೆ ನೋಡ್ರದು, ಈ ರೀತಿಯಾಗಿರೋ ಒಂದು ಟ್ರಯಾಂಗಲ್, ಅದಾದ ನಂತರ ಹಿಂಗ್ ಡೈಗೋನಲ್ ಬರುತ್ತೆ. ಈ ತರ ಬಂದಾಗ ನಾವು ಟ್ರಯಾಂಗಲ್ಸ್ ಗಳನ್ನ ಹೆಂಗ್ ಕಂಡುಹಿಡಿಬೇಕಂತ ಹೇಳೇನೆ ನಾರ್ಮಲ್ ಆಗಿ. ಸೊ ಈ ತರ ನಂಬರಿಂಗ್ ಹಾಕೋಬೇಕು, 1 2 ಅಂತಂದ್ ಹಾಕೊಂಡು ಅವ್ನ 2 ಪ್ಲಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ಟೋಟಲ್ ಆಗಿ 3 ಅಂತ ಬರ್ಕೊಂಡ್ರೆ ಟೋಟಲ್ ಆಗಿ ಎಷ್ಟು ಬಂದ್ವು, ಇಲ್ಲಿ 13 ಟ್ರಯಾಂಗಲ್ಸ್ ಗಳು ಬಂದ್ವು. ಈ ಸ್ಟ್ರಕ್ಚರ್ ಅನ್ನ ನೋಡಿದಾಗ ಇದರಿಂದ ಎಷ್ಟು ಬಂದ್ವು, 13. ಎಸ್, ಅದೇ ತರ ನೋಡ್ರಿ, ಇಲ್ಲಿ ಈ ಸ್ಟ್ರಕ್ಚರ್ ಅನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಸೇಮ್ ಸ್ಟ್ರಕ್ಚರ್ ಬಂದೈತೆ. ಈಗ ಏನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಸೇಮ್ ಸ್ಟ್ರಕ್ಚರ್ ಬಂದೈತಲ್ಲ, ಸೇಮ್ ಇದರಿಂದ ಕೂಡ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 13 ಟ್ರಯಾಂಗಲ್ಸ್ ಗಳು ಬರ್ತಾವ. ಟೋಟಲ್ ಆಗಿ ಎಷ್ಟಾದ್ವು, 26 ಟ್ರಯಾಂಗಲ್ಸ್ ಗಳಾದವು ಇಲ್ಲಿವರೆಗೂ. ಇವಾಗ ಇದನ್ನ ಸ್ಕ್ವೇರ್ ಅನ್ನ ಕನ್ಸಿಡರ್ ಮಾಡ್ರಿ. ಈ ಸ್ಕ್ವೇರ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಂಬರಿಂಗ್ ಹಾಕ್ರಿ, 1 2 3 4 ಅಂತಂದ್ ಹೇಳಿ ಈ ರೀತಿಯಾಗಿ ನಂಬರಿಂಗ್ ಅನ್ನ ಹಾಕ್ತಿವಿ. ಟೋಟಲ್ ಆಗಿ ಎಷ್ಟಾದ್ವು, ಇಲ್ಲಿ 4 × 2 ಅಂತಂದ್ ಹೇಳಿದ್ರೆ 8 ಟ್ರಯಾಂಗಲ್ಸ್ ಬಂದು, ಅಂದ್ರೆ ಟೋಟಲ್ ಆಗಿ 34 ಆದ್ವು. ನಾವು ಇಲ್ಲಿಗೆ ಸ್ಟಾಪ್ ಮಾಡಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಎಂಡ್ ಪಾಯಿಂಟ್ಸ್ ಗಳನ್ನ ನೋಡ್ಕೋಬೇಕು. ಎಂಡ್ ಪಾಯಿಂಟ್ಸ್ ಗಳನ್ನ ನಾವು ತಗೊಂಡಿಲ್ಲ, ಈ ತರ ಹೊರಗಡೆಯಿಂದ ಟ್ರಯಾಂಗಲ್ಸ್ ತಗೊಂಡಿವಲ್ಲ, ಈ ತರ ಹೊರಗಡೆಯಿಂದ ತಗೊಂಡಾದ ನಂತರ ಅದು ಈ ತರ ಹೊರಗಡೆಯಿಂದ ಟ್ರಯಾಂಗಲ್ ಬಂತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಒಂದ್ ನೋಡ್ರಿ, ಇಲ್ಲಿಂದ ಒಂದ್ ಏನಂತಂದ್ ಹೇಳಿದ್ರೆ ಹೋಗಿ ಟಚ್ ಆಗೈತೆ ಡೈಗೋನಲ್ ತರ ಒಂದ್ ಈ ತರ ತಗೊಂಡಾಗ ಇಲ್ಲೂ ಕೂಡ ನಂಬರಿಂಗ್ ಹಾಕ್ರಿ. ಈ ತ್ರಿಭುಜಕ್ಕ ಔಟ್ ಸೈಡ್ 1 + 2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ, 3 ಟ್ರಯಾಂಗಲ್ಸ್ ಬರ್ತಾವ. ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತೆ ಅಂದ್ರೆ 37 ಟ್ರಯಾಂಗಲ್ಸ್ ಗಳು ಬರ್ತಾವ ಇದ್ರಲ್ಲಿ. ಕ್ಲಿಯರ್? ಸೊ ನಾವು ಈ ರೀತಿಯಾಗಿ ಏನಂತಂದ್ರೆ ಸಾಲ್ವ್ ಮಾಡ್ಕೋಬೇಕು. ನಿಮ್ಗೆ ಇವಾಗ ಗೊತ್ತಾಗಿರ್ಬೇಕು ನಾವು ಬೇಸಿಕ್ ಇಂದ ಯಾವ ತರ ಟ್ರಯಾಂಗಲ್ಸ್ ಗಳನ್ನ, ಅದಾದ ನಂತರ ಸ್ಕ್ವೇರ್ ಅಲ್ಲಿ ಟ್ರಯಾಂಗಲ್ಸ್ ಗಳನ್ನ ಹೆಂಗ್ ಕಂಡುಹಿಡಿಬೇಕಂತ ಹೇಳ್ಕೊಟ್ಟಿರೋದು. ಈ ತರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಗಳು ಬಂದಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತಂದ್ ಹೇಳಿ. ಕ್ಲಿಯರ್ ಪಾಯಿಂಟ್? ಎಸ್, ನೆಕ್ಸ್ಟ್ ನೋಡ್ರಿ, ಈ ತರ ಒಂದು ಸ್ಟ್ರಕ್ಚರ್ ಐತೆ, ಇದ್ರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಗಳು ಬರ್ತಾವ ಅಂತಂದ್ ಹೇಳಿ. ಮೊದ್ಲು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಈ ಸ್ಕ್ವೇರ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ರಿ. ಈ ಸ್ಕ್ವೇರ್ ಅನ್ನ ಕನ್ಸಿಡರ್ ಮಾಡ್ರ ನಂಬರಿಂಗ್ ಹಾಕ್ರಿ, 1 2 3 ಅದಾದ ನಂತರ 4 ಅಂತಂದ್ ಹೇಳಿ. 4 × 2 ಎಷ್ಟಾಗ್ತಾವ, ಟೋಟಲ್ ಆಗಿ 8 ಟ್ರಯಾಂಗಲ್ಸ್ ಗಳು ಬಂದ್ವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಟ್ರಯಾಂಗಲ್ ಐತೆ, ಇಲ್ಲೊಂದು ಟ್ರಯಾಂಗಲ್ ಐತೆ. ಅಂದ್ರೆ ಇಲ್ಲಿ ಮತ್ತೆ ಎಕ್ಸ್ಟ್ರಾ 2 ಟ್ರಯಾಂಗಲ್ಸ್ ಗಳು ಆಡ್ ಆಗ್ತಾವ. 10 ಆಯ್ತು. ಇಲ್ಲಿಗೆ ಸ್ಟಾಪ್ ಆಗಂಗಿಲ್ಲ. ನೋಡ್ರಿ, ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರಯಾಂಗಲ್ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರಯಾಂಗಲ್ ಬರುತ್ತೆ. ಎಕ್ಸ್ಟ್ರಾ 2 ಟ್ರಯಾಂಗಲ್ಸ್ ಗಳು ಬರ್ತಾವ, ಅದನ್ನ +2 ಮಾಡ್ಕೋಬೇಕು.
ಟೋಟಲ್ ಆಗಿ 12 ಟ್ರಯಾಂಗಲ್ಸ್ ಬಂದ್ವು ಇದರಲ್ಲಿ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಟ್ರಿಕ್ಸ್ ಬರಂಗಿಲ್ಲ, ಬಟ್ ಆದ್ರೆ ಇದ್ರಲ್ಲಿ 50% ನಿಮ್ ಟ್ರಿಕ್ಸ್ ಗಳು ವರ್ಕ್ ಆಗ್ತಾವ. ಎಸ್ ನೋಡ್ರಿ, ಇದ್ರಲ್ಲಿ ಈ ಆಕೃತಿ ಒಳಗಡೆ ಟ್ರಯಾಂಗಲ್ಸ್ ಗಳು ಎಷ್ಟಿದಾವ ಅಂತಂದ ಹೇಳಿ ಸೇಮ್ ಅದೇ ಟೆಕ್ನಿಕ್ ನ ಕಂಟಿನ್ಯೂ ಮಾಡೋಣ. ಯಾಕಂತಂದ ಹೇಳಿದ್ರೆ ಎಲ್ಲದಕ್ಕೂ ಅಪ್ಲೈ ಆಗತ್ತಿಲ್ಲ ನೋಡ್ರಿ ಬೇಸ್ ಒಂದ್ ಐತೆ, ಬೇಸ್ ಅನ್ನ ಹಿಡ್ಕೊಂಡು ಏನ್ ಮಾಡೋಣ ಅಂತಂದ ಹೇಳಿದ್ರೆ ಈ ತರ ನಂಬರಿಂಗ್ ಹಾಕೋಣ. ಟೋಟಲ್ ಆಗಿ ಎಷ್ಟಾಯ್ತು 1 + 2 + 3 ಎಷ್ಟಾಗತ್ತೆ ಇಲ್ಲಿ? ಟೋಟಲ್ ಆಗಿ 1 + 2 + 3 ಅಂತಂದ ಹೇಳಿದ್ರೆ 6 ಆಗತ್ತೆ. ಓಕೆ ಡನ್. ಅದಾದ ನಂತರ ಮತ್ತೆ ಇಲ್ಲೊಂದು ಬೇಸ್ ಸಿಗುತ್ತೆ ನೋಡ್ರಿ ನಮ್ಗೆ. ಈ ಬೇಸಿಗೆ ಮತ್ತೆ ನಂಬರಿಂಗ್ ಹಾಕೋಣ 1 2 3 ಅಂತಂದೇಳಿ. ಇಲ್ಲಿ ಎಷ್ಟು ಸಿಗ್ತಾವ? 1 + 2 + 3 ಅಂತಂದ ಹೇಳಿದ್ರೆ ಇಲ್ಲೂ ಕೂಡ 6 ಟ್ರಯಾಂಗಲ್ ಸಿಗ್ತಾವ. ಮತ್ತೊಂದು ಬೇಸ್ ಐತೆ 1 2 3 ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಎಷ್ಟಂದ್ರೆ 1 + 2 + 3 ಟೋಟಲ್ ಆಗಿ 6. ಅಂದ್ರೆ ಎಷ್ಟು ಬರ್ತಾವ ಅಂತಂದ ಹೇಳಿದ್ರೆ 6 ಮೂರ್ಲೆ 18 ಟ್ರಯಾಂಗಲ್ಸ್ ಗಳು ಇದ್ರಲ್ಲಿ ಬರ್ತಾವ. ಈ ಆಕೃತಿ ಒಳಗಡೆ ನಾವು ಬೇಸ್ ಅನ್ನ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಕತ್ತೀವಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಟ್ರಯಾಂಗಲ್ ಬರುತ್ತೆ. ಇದು ಒಂದ್ ಬೇಸ್ ಐತೆ, ಈ ಬೇಸ್ ಅನ್ನ ಹಿಡ್ಕೊಂಡು ನೀವು ನಂಬರಿಂಗ್ ಹಾಕ್ರಿ 1 + 2 ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ ಇಲ್ಲಿ? ಟೋಟಲ್ ಆಗಿ 3 ಟ್ರಯಾಂಗಲ್ಸ್ ಗಳು ಬಂದ್ವು. ಸೇಮ್ ಅದೇ ತರ ಇನ್ನೊಂದ್ ಬೇಸ್ ಸಿಗುತ್ತೆ ನೋಡ್ರಿ ನಂಗ. ಇಲ್ಲಿ ನಂಬರಿಂಗ್ ಹಾಕ್ರಿ 1 2 3 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 1 + 2 + 3 ಅಂತಂದ ಹೇಳಿದ್ರೆ 6 ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ ಇಲ್ಲೊಂದ್ ಬೇಸ್ ಸಿಗುತ್ತೆ, ಇದಕ್ಕೆ ನಂಬರಿಂಗ್ ಹಾಕ್ರಿ 1 2 3 4 ಅಂತಂದೇಳಿ. 1 + 2 + 3 + 4 ಎಷ್ಟಾಗತ್ತ? ಸೊ 4 3 7 2 9 9 1 10 ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 10 ಕೂಡ್ಸ್ರಿಲ್ಲಾನು ಟೋಟಲ್ ಆಗಿ 19 ಟ್ರಯಾಂಗಲ್ಸ್ ಗಳು ಇದ್ರಲ್ಲಿ ಬರ್ತಾವ. ಈ ರೀತಿಯಾಗಿ ನಂಬರಿಂಗ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕು. ಎಸ್ ನೋಡ್ರಿ, ಈ ಆಕೃತಿಯಲ್ಲಿ ಇದನ್ನ ಹೆಂಗ್ ತಗೊಳಿದ್ರಿ ಸರ್? ಸೇಮ್ ಅದೇ ತರ ಇದನ್ನ ಏನಂತಂದ ಹೇಳಿದ್ರೆ ಇದನ್ನ ಬೇಸ್ ಆಗಿ ಮಾಡ್ಕೊಡ್ರಿ. ಇಲ್ಲಿರತ್ತಲ್ಲ ಇದನ್ನ ಏನಂತಂದ ಹೇಳಿದ್ರೆ ಬೇಸ್ ಆಗಿ ಮಾಡ್ಕೊಡ್ರಿ, ನಂಬರಿಂಗ್ ಹಾಕ್ರಿ 1 2 ಅದಾದ ನಂತರ 3 ಆಗತ್ತ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂದ್ವು ಇಲ್ಲಿ? 1 + 2 + 3 ಅಂತಂದ ಹೇಳಿದ್ರೆ 6 ಟ್ರಯಾಂಗಲ್ಸ್ ಬರ್ತಾವ. ಸೇಮ್ ಅದೇ ತರ ನೋಡ್ರಿ ಈ ಕಡೆದೊಂದು ಲೈನ್ ಐತೆ, ಇದನ್ನ ನಾವು ಬೇಸ್ ಅಂತ ಅನ್ಕೊಳ್ಳೋಣ 1 2 ಅದಾದ ನಂತರ 3 ಅಂತಂದೇಳಿ. ಸೊ ಟೋಟಲ್ ಆಗಿ ಇಲ್ಲಿ ಎಷ್ಟು ಬರ್ತಾವ? 1 + 2 + 3 ಅಂತಂದ ಹೇಳಿದ್ರೆ 6 ಟ್ರಯಾಂಗಲ್ಸ್ ಬಂದ್ವು. ಟೋಟಲ್ ಆಗಿ ಎಷ್ಟಾಗತ್ತಾವ ಅಂತಂದ್ರೆ 12 ಟ್ರಯಾಂಗಲ್ಸ್ ಅದು. 6 + 6 ಏನಂತಂದ್ರೆ 12. ಬಟ್ ಆದ್ರ ಇದು 12 ಅಂತಂದ ಹೇಳಿ ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಇಲ್ಲಿ 3 3 ಅನ್ನೋದು ಏನಂತಂದ ಹೇಳಿದ್ರೆ ಡಬಲ್ ಸರಿ ರಿಪೀಟ್ ಆಗೈತೆ. ಅದನ್ನ ನಾವು -1 ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಆಗಿ 11 ಟ್ರಯಾಂಗಲ್ಸ್ ಗಳು ಈ ಆಕೃತಿಯಲ್ಲಿ ಬರ್ತಾವ.